ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಬೆಂಗಳೂರಿನಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಬಂಧನ ಆಗಿರುವಂತಹ ನಟ ದರ್ಶನ್ ಬಗ್ಗೆ ಮಾಡಿದ್ದ ಟ್ವೀಟ್ ಹಂಚಿಕೊಂಡು ಸುದ್ದಿಯಾಗಿದ್ದಂತಹ ನಟಿ ರಮ್ಯಾ ಈಗ ಮತ್ತೊಮ್ಮೆ ಸುದೀರ್ಘವಾದಂತಹ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದು, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಈ ಪೋಸ್ಟ್ನಲ್ಲಿ ರಮ್ಯಾ ಏನು ಹೇಳಿದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಬ್ಲಾಕ್ ಮಾಡುವಂಥ ಆಯ್ಕೆ ಕೊಟ್ಟಿರೋದ್ರ ಹಿಂದೆ ಒಂದು ಕಾರಣ ಇದೆ. ಬ್ಲಾಕ್ ಮಾಡಿದ ಮೇಲೂ ನಿಮ್ಮನ್ನ ಟ್ರೋಲ್ ಮಾಡ್ತಾ ಇದ್ರೆ ನೀವು ದೂರು ಕೊಡೋಕ್ಕೂ ಕೂಡ ಒಂದು ಅವಕಾಶ ಇದೆ. ಟ್ರೋಲ್ ಮಾಡೋರು ನನ್ನ ಬಗ್ಗೆ ಏನೆಲ್ಲ ಮಾತನಾಡಿದ್ರು, ಅಸಹ್ಯ ಭಾಷೆಗಳನ್ನು ಬಳಸಿ ಟ್ರೋಲ್ ಮಾಡಿದ್ರು. ನನ್ನೊಬ್ಬಳನ್ನ ಮಾತ್ರ ಅಲ್ಲ, ಬೇರೆ ನಟ ನಟಿಯರನ್ನು ಕೂಡ ಟ್ರೋಲ್ ಮಾಡಿದ್ದಾರೆ. ಎಂಥ ಕೆಟ್ಟ ಸಮಾಜದಲ್ಲಿ ಇದ್ದೀವಂದ್ರೆ ಹೀರೋ ಹೀರೋಯಿನ್ ಮಕ್ಕಳು ಮತ್ತು ಪತ್ನಿಯರನ್ನು ಕೂಡ ಬಿಡದೆ ಟ್ರೋಲ್ ಮಾಡಿದ್ದಾರೆ. ದೇಶದ ಕಾನೂನು ಪಾಲಿಸುವಂಥ ವ್ಯಕ್ತಿಯಾಗಿ ನಾನು ಇವರ ವಿರುದ್ಧ ಕೇಸನ್ನು ದಾಖಲು ಮಾಡಿದ್ದೇನೆ. ಕೆಲವೊಮ್ಮೆ ಟ್ರೋಲ್ ಮಾಡುವಂಥ ವ್ಯಕ್ತಿಗಳಿಗೆ ಪೊಲೀಸರು ಸಣ್ಣ ವಾರ್ನಿಂಗ್ ಕೊಟ್ಟರೂ ಸಾಕು, ಅವರು ಸುಮ್ಮನಾಗ್ಬಿಡ್ತಾರೆ. ಆ ಬಳಿಕ ನಾನು ಅವರ ಮೇಲೆ ಹಾಕಿದಂತಹ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದೇನೆ. ಇದು ರಮ್ಯಾ ಅವರ ಸ್ವಂತ ಎಕ್ಸ್ಪೀರಿಯನ್ಸ್ ಅನ್ನು ಅವರು ಹಂಚಿಕೊಂಡಿರೋದು. ಇದರ ಜೊತೆಗೆ ರಮ್ಯಾ ಇನ್ನೊಂದು ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಟ್ರೋಲ್ ಮಾಡುವಂಥವರು ಹೆಚ್ಚಾಗಿ ಯುವಕರೇ ಆಗಿರ್ತಾರೆ, ಅವರಿಗೆ ಭವಿಷ್ಯ ಇದೆ. ಆದರೆ ಹೆಸರೇ ಇಲ್ಲದಂತಹ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನು ಬಳಸಿ ಅವರು ಟ್ರೋಲ್ ಮಾಡಿ ತಮ್ಮ ಜೀವನವನ್ನು ಅವರು ಹಾಳು ಮಾಡ್ಕೊಳ್ತಿದ್ದಾರೆ. ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ, ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಅಧಿಕಾರ ಇಲ್ಲ, ಯಾರಿಗೂ ಕೂಡ ಅಧಿಕಾರ ಇಲ್ಲ. ಟ್ರೋಲ್ ಮಾಡಿದವರನ್ನ ಹುಡ್ಕೊಂಡು ಹೋಗಿ ಕೊಲೆ ಮಾಡೋದನ್ನು ಯಾರೂ ಮಾಡಬಾರ್ದು. ಇದು ಡೈರೆಕ್ಟಾಗಿ ದರ್ಶನ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಿರೋದು. ಜೊತೆಗೆ ಇಂಥ ವಿಚಾರಕ್ಕೆ ಒಂದು ಸಣ್ಣ ದೂರು ಕೊಟ್ಟರೂ ಸಾಕಾಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ತಮ್ಮ ಕರ್ತವ್ಯ ನಿಭಾಯಿಸಿದಂಥ ಪೊಲೀಸರ ಬಗ್ಗೆ ಗೌರವ ಹಾಗೂ ಮೆಚ್ಚುಗೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಪೊಲೀಸರದ್ದು ಒಂದು ರೀತಿ ಥ್ಯಾಂಕ್ಸ್ಲೆಸ್ ಕೆಲಸ. ತಮ್ಮ ಮಿತಿಯಲ್ಲಿ ಅವರು ಸಮರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. ರಾಜಕೀಯ ಒತ್ತಡಕ್ಕೆ ಪೊಲೀಸರು ಬಗ್ಬಾರ್ದು ಅಂತ ನಾನು ಬಯಸ್ತೇನೆ ಅಂತ ಹೇಳಿ ಪೊಲೀಸರಿಗೂ ಕೂಡ ಅವರು ಒಂದು ಸ್ಮರಣೆಯನ್ನು ಮಾಡ್ತಾರೆ. ಜೊತೆಗೆ ಅವರೊಂದು ಥ್ಯಾಂಕ್ಸನ್ನು ಕೂಡ ಹೇಳ್ತಾರೆ. ದೇಶದ ಕಾನೂನಿನ ಮೇಲೆ ಜನಸಾಮಾನ್ಯರಿಗೆ ವಿಶ್ವಾಸ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತ ರಮ್ಯಾ ಅವರು ಹೇಳ್ತಾರೆ. ಜೊತೆಗೆ ಈ ಒಂದು ಪೋಸ್ಟನ್ನು ಮಾಡಿದ ಮೇಲೆ ಅವರು ಹ್ಯಾಶ್ಟ್ಯಾಗನ್ನು ಕೂಡ ಬಳಸ್ತಾರೆ. ಆ ಹ್ಯಾಶ್ಟ್ಯಾಗ್ ಏನಪ್ಪ ಅಂತಂದರೆ, ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ, ಹ್ಯಾಶ್ಟ್ಯಾಗ್ ದರ್ಶನ್ ಅಂತ ಕೂಡ ಅವರು ಬಳಸ್ತಾರೆ. ಒಟ್ನಲ್ಲಿ ಈ ಕೇಸ್ ಮುನ್ನೆಲೆಗೆ ಬಂದಾಗಿನಿಂದ ರಮ್ಯಾ ಒಂದಿಲ್ಲ ಒಂದು ಪೋಸ್ಟ್ ಮೂಲಕ ಪ್ರತಿಕ್ರಿಯೆ ಕೊಡ್ತಾನೆ ಇದ್ದಾರೆ. ಈ ಕೇಸ್ನಲ್ಲಿ ತನ್ನ ಸಹೋದ್ಯೋಗಿ ಮೇಲೆ ಆರೋಪ ಬಂದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ನಟಿ ರಮ್ಯಾ ಸಾಮಾನ್ಯರ ಪರ ನಿಂತಿರೋದು ನಿಜಕ್ಕೂ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಮೆಚ್ಚುಗೆಗೆ ಪಾತ್ರವಾಗಿದೆ.